ನಾನು ಡಾಕ್ಟರ್ ಯತೀಶ್ ಅಂತ, ಕನ್ಸಲ್ಟೆಂಟ್ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್. ಇಲ್ಲಿ ಆದಿಚುಂಚನಗಿರಿಯ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ನಾವು ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮೊಂದಿಗೆ ನಮ್ಮ ನಾರಾಯಣ ಸ್ವಾಮಿ ಪೇಷಂಟ್ ಇದ್ದಾರೆ. ಇವರು ಹೃದಯಾಘಾತದಿಂದ ಸಲುವಾಗಿ ನಮ್ಮ ಹಾಸ್ಪಿಟ್ಲಿಗೆ ಬಂದಿದ್ದರು ಹಾಗೂ ಇಲ್ಲಿನ ಟ್ರೀಟ್ಮೆಂಟು ತಗೊಂಡಿದ್ದಾರೆ. ಸರ್, ನಿಮ್ಮ ಏನು ಅನಿಸ್ತು? ನಿಮಗೆ ಒಪಿನಿಯನ್ನು ಇಲ್ಲಿ ಹೆಂಗಾಯಿತು? ನಿಮಗೆ ಶುರು ಆಯಿತು ಹೆಂಗೆ? ಏನು ಜೈ ಗುರುದೇವ್. ಗುರುಗಳ ಪಾದ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸ್ತಾ, ನನಗೆ ಸ್ವಲ್ಪ ಮೈಲ್ಡ್ ಎದೆ ನೋವು ಬಂತು. ತಕ್ಷಣ ನಾನು ನಾರ್ಮಲ್ ಹಾಸ್ಪಿಟ್ಲಿಗೆ ಹೋದೆ. ECG ಎಲ್ಲ ಮಾಡಿ ಇಲ್ಲಿಗೆ ಸಲಹೆ ಮಾಡಿದ್ರು. ಇಲ್ಲಿ ಬಂದಮೇಲೆ ನನಗೆ ತುಂಬ ಉತ್ತಮ ಟ್ರೀಟ್ಮೆಂಟ್ಸು ಇಲ್ಲೆಲ್ಲ ಸ್ಟಾಫ್ಗಳೆಲ್ಲ ತುಂಬ ಚೆನ್ನಾಗಿ ನಮಗೆ ಕೋಆಪ್ರೇಟ್ ಮಾಡಿದ್ದಾರೆ. ನನಗೆ ಹೆಮ್ಮೆ ಆಗುತ್ತೆ. ಇಂಥ ಕಡೆ ಬಂದಿದ್ದಕ್ಕೂ ನನಗೆ ಸಾರ್ಥಕ ಆಯಿತು ಅನ್ನಿಸ್ತು. ಈ ಸೇವೆನ ತುಂಬ ಕಡಿಮೆ ದರದಲ್ಲಿ ಈ ಸೇವೆನ ಎಲ್ಲರೂ ಪಡ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ಲ ಒಳ್ಳೆಯದಾಗಲಿ. ಡಾಕ್ಟ್ರಿಗೆ ನಾನು ತುಂಬ ಕೃತಜ್ಞನಾಗಿದ್ದೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಮೇಲೆ ನೀವು ಇಲ್ಲಿ ಬಂದಮೇಲೆ ಎಷ್ಟೊತ್ತು ಒಳಗಡೆ ನಿಮಗೆ ಆಪ್ರೇಷನ್, ಹಾರ್ಟ್ ಆಪ್ರೇಷನ್, ಏಂಜಿಯೋಪ್ಲಾಸ್ಟಿ ಅಂತ ಹೇಳ್ತೀವಿ, ಎಷ್ಟೊತ್ತು ಒಳಗಡೆ ಮಾಡೋದು? ತುಂಬ ಕಡಿಮೆ ಅವಧಿನಲ್ಲೇ ಮಾಡಿದ್ರು. ಕಡಿಮೆ ಅವಧಿ, ಇಮಿಡಿಯೇಟಾಗಿ ಬಂದ ತಕ್ಷಣ ಇಮಿಡಿಯೇಟಾಗಿ ಇದನ್ನೆಲ್ಲ ಮಾಡಿಬಿಟ್ಟು ಕಡಿಮೆ ಅವಧಿನಲ್ಲೇ ನನಗೆಲ್ಲ ಟ್ರೀಟ್ಮೆಂಟ್ ಶುರು. ನಿಮಗೆ ತಕ್ಷಣ ನಿಮಗೆ ನೋವು ಸಿಕ್ತು, ಎಲ್ಲ ವ್ಯವಸ್ಥೆ ಸಿಕ್ತು, ಇಮಿಡಿಯೇಟಾಗಿ ಸಿಕ್ತು. ಕಾಯಿಸ್ಲಿಲ್ಲ, ಬರ್ತಿದ್ದಂಗೆ ಎಲ್ಲ ರೆಡಿ ಇತ್ತು. ಎಲ್ಲ ECG ಮತ್ತು ಎಕೋ ಇವನ್ನೆಲ್ಲ ಮಾಡಿ ಆಮೇಲೆ ತಕ್ಷಣ ಆಪ್ರೇಷನ್ ಮಾಡಿದ್ರು. ನನಗೆ ಯಾವುದೇ ವಿಧವಾದ ನೋವಾಗಲಿ ಇದಾಗಲಿ ಏನೂ ನನಗೆ ಕಾಣಿಸ್ಲೇ ಇಲ್ಲ. ಅಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಸಿಗುತ್ತೆ. ಅದಕ್ಕೆ ನಾನು ಈ ಹಾಸ್ಪಿಟ್ಲಿಗೆ ಕೃತಜ್ಞನಾಗಿದ್ದೇನೆ, ಡಾಕ್ಟ್ರಿಗೂ ಕೃತಜ್ಞನಾಗಿದ್ದೇನೆ. ನಿಮಗೆ ಹಾಸ್ಪಿಟಲ್ದ ವಾತಾವರಣ ಹೇಗೆ ಅನಿಸ್ತು? ನರ್ಸಿಂಗ್ ಅವರೆಲ್ಲ ಹಿಂಗೆ ನಿಮಗೆ ಕೇರ್ ತೊಗೊಂಡ್ರು? ಎಲ್ಲ ಪ್ರತಿಯೊಬ್ಬರೂ ಯಾವುದೇ ವಿಚಾರಗಳಲ್ಲಿ ಏನಾದ್ರು ಸ್ವಲ್ಪ ತಕ್ಷಣ ಬಂದು ಎಷ್ಟು ಕ್ವಿಕ್ಕಾಗಿ ಅಟೆಂಡ್ ಮಾಡ್ತಾರಪ್ಪ ಅಂತಂದರೆ, ಅದು ನಾನು ಪಡ್ಕೊಂಡಿರೋದು, ನಾನು ಅದನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕಿಂತ ಅನುಭವಿಸಿರೋದಿದೆಯಲ್ಲ, ಅದು ತುಂಬ ಹೆಮ್ಮೆ ಕೊಡುತ್ತೆ. ಅದು ಬರೀ ಹೇಳಿಕೆ ಮಾತಲ್ಲ, ಅನುಭವಿಸ್ತೀವಲ್ಲ ನಾವು ಅವ್ರ ಸೇವೆನ, ಅದು ತುಂಬ ಹೆಮ್ಮೆ ಕೊಟ್ಟಿದೆ. ಆಮೇಲೆ ಈಗ ಮುಂದೆ ಬರೋ ಪೇಷಂಟ್ಗೆ, ಸುತ್ತಮುತ್ತಲಿರೋ ಜನಕ್ಕೆ ನೀವು ಏನು ಹೇಳಿ ಬಯಸ್ತೀರ? ನೀವು ಸುತ್ತಮುತ್ತ ಇರೋ ಜನಕ್ಕೆ ಇಂಥ ಸಮಸ್ಯೆಗಳು ಬಂದಾಗ ಯಾವುದೇ ಇದಿರಲಿ, ಇಲ್ಲಿ ಬಂದರೆ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ, ಒಳ್ಳೆ ವ್ಯವಸ್ಥೆ ಇದೆ. ಆಮೇಲೆ ಯಾವುದೇ ಆಗಲಿ ಇಮಿಡಿಯೇಟ್ ಆಗಿ ನಮಗೆ ಸೇವೆ ಸಿಗುತ್ತೆ. ಅದನ್ನು ನೀವೆಲ್ಲರೂ ಸದುಪಯೋಗಪಡಿಸ್ಕೊಳ್ಳಿಕ್ಕೆ ನಾನು ಇದನ್ನು ಕೋರ್ಕೊಳ್ತೇನೆ. ಯಾರು ಕೂಡ ಏನಾದರೂ ಹಾರ್ಟ್ ತೊಂದರೆ ಇದ್ದರೆ ಇಮಿಡಿಯೇಟಾಗಿ ಆದಿಚುಂಚನಗಿರಿ ಹಾಸ್ಪಿಟ್ಲು ಬಾಗಿಲು 24/7 ಬೆಳಗ್ಗೆ ರಾತ್ರಿ ಓಪನ್ ಇರುತ್ತೆ. ಯಾರಿಗೂ ಮೈಸೂರು, ಬೆಂಗಳೂರು ಅಂತ ದೊಡ್ಡ ದೊಡ್ಡ ಸಿಟಿಗಳಿಗೆ ಹೋಗೋ ಅವಶ್ಯಕತೆ ಇರಲ್ಲ. ಆಮೇಲೆ ಅದರಿಂದ ವೇಸ್ಟ್ ಆಗ್ತಕ್ಕಂತಹ ಟೈಮು ಕೂಡ ಉಳಿಯುತ್ತೆ ಹಾಗೂ ನಿಮ್ಮ ಜೀವನವನ್ನು ಉಳಿಸ್ಕೊಳ್ತೀರ. ಆರೋಗ್ಯ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಗಾಗಿ ಆದಿಚುಂಚನಗಿರಿ ಹಾಸ್ಪಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ತಪ್ಪದೇ ಫಾಲೋ ಮಾಡಿ.